ಹೋರ್ಮೋಜ್ ಜಲಸಂಧಿ ಬಳಿನೇ ಇಸ್ರೇಲ್ನಿಂದ ದಾಳಿ ಆಗಿದೆ. ಬಂದರ್ ಅಬ್ಬಾಸ್ ಪೋರ್ಟ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ದಾಳಿಗೆ ಹೊತ್ತಿ ಉರಿದಿರುವಂತದ್ದು ಬಂದರ್ ಅಬ್ಬಾಸ್ ಬಂದರು. ತೈಲ ಘಟಕವನ್ನೇ ಟಾರ್ಗೆಟ್ ಮಾಡಿರುವಂತದ್ದು ಇಸ್ರೇಲ್. ದಕ್ಷಿಣ ಇರಾನ್ನಲ್ಲಿರುವಂತಹ ಬಂದರ್ ಅಬ್ಬಾಸ್ ನೋಡಿ, ಹೋರ್ಮೋಜ್ ಜಲಸಂಧಿ ಬಳಿನೇ ಇಸ್ರೇಲ್ನಿಂದ ಅಟ್ಯಾಕ್ ಆಗಿದೆ. ಈ ಹೋರ್ಮೋಜ್ ಜಲಸಂಧಿ ಮೇಲೆನೆ ಅಮೆರಿಕ ಮತ್ತು ಇಸ್ರೇಲ್ ಕಣ್ಣಿಟ್ಕೊಂಡು ಕೂತಿರೋದು. ಯಾಕಂದ್ರೆ ಅದೇ ಇರಾನ್ಗೆ ಒಂದು ದೊಡ್ಡ ಶಕ್ತಿ ರೀತಿಯಲ್ಲಿ ಇದೀಗ ಆಗಿರೋದು. ಸೊ ಆ ಹೋರ್ಮೋಜ್ ಒಂದನ್ನು ನಾವು ಬಿಡಿಸ್ಕೊಂಡ್ಬಿಟ್ವಿ ಅಂತಂದ್ರೆ ಅರ್ಧ ಯುದ್ಧ ಗೆದ್ದಂಗೆ ಅಂತ ಭಾವಿಸ್ಕೊಂಡಿದ್ದಾರೆ. ಅದಕ್ಕೇನೆ ಈ 48 ಗಂಟೆಗಳ ಗಡುವು, ಈ ಅಟ್ಯಾಕ್ಸ್ಗಳು. ಹೋರ್ಮೋಜ್ ಜಲಸಂಧಿ ಬಳಿಗೆ ಇಸ್ರೇಲ್ನಿಂದ ದಾಳಿ ಮಾಡಲಾಗಿದೆ. ಬಂದರ್ ಅಬ್ಬಾಸ್ ಪೋರ್ಟ್ ಮೇಲೆ ಈ ಒಂದು ಅಟ್ಯಾಕ್ ಅನ್ನ ಮಾಡಿರೋದು. ದಾಳಿಗೆ ಹೊತ್ತಿ ಉರಿದ ಬಂದರ್ ಅಬ್ಬಾಸ್ ಬಂದರು. ನೀವು ಗಮನಿಸ್ತಾ ಇದ್ದೀರಾ, ತೈಲ ಘಟಕವನ್ನ ಟಾರ್ಗೆಟ್ ಮಾಡ್ತಾ ಇದೆ ಇಸ್ರೇಲ್. ಈ ತೈಲ ಘಟಕವನ್ನು ಟಾರ್ಗೆಟ್ ಮಾಡೋದು ಬೇಡ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಪದೇ ಪದೇ ಅದೇ ಕೆಲಸಗಳು ಇಲ್ಲಿ ಆಗ್ತಾ ಇರೋದನ್ನು ಗಮನಿಸಬೇಕಾಗತ್ತೆ. ದಕ್ಷಿಣ ಇರಾನ್ನಲ್ಲಿರುವಂತಹ ಬಂದರ್ ಅಬ್ಬಾಸ್ ಇದನ್ನ ಗುರಿಯಾಗಿಸ್ಕೊಂಡು ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇನ್ನು ಇದಕ್ಕೆ ಪ್ರತಿಯುತ್ತರ ತಿರ್ಸ್ಕೊಳ್ತೀವಿ, ಉತ್ತರ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಇರಾನ್ ಏನಾದ್ರೂ ಅಟ್ಯಾಕ್ ಮಾಡ್ತು ಮತ್ತೆ ಅಂತ ಹೇಳಿದ್ರೆ ಸಮಸ್ಯೆಗಳಾಗತ್ತೆ. ಸೊ ಹಾಗಾಗಿ ಇದೀಗ ಯುದ್ಧದ ತೀವ್ರತೆ ಅನ್ನೋದು ಮತ್ತಷ್ಟು ಜಾಸ್ತಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ದಕ್ಷಿಣ ಇರಾನ್ನಲ್ಲಿರುವಂತಹ ಬಂದರ್ ಅಬ್ಬಾಸ್ ನೀವು ಗಮನಿಸ್ತಾ ಇದ್ದೀರಾ, ಹೊತ್ತಿ ಉರಿತಾ ಇರೋದು. ಯುದ್ಧ ಯಾವ್ಯಾವ ಹಂತಕ್ಕೆ ಹೋಗ್ತಾ ಇದೆ, ಯಾವ್ಯಾವ ದಿಕ್ಕಿಗೆ ಸಾಕ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಿರಂತರವಾದಂತಹ ಅಟ್ಯಾಕ್ಸ್ಗಳು ಆಗ್ತಾ ಇರೋದ್ರಿಂದ ಇಲ್ಲಿಗೆ ನಿಲ್ಲುವ ಲಕ್ಷಣ ಅಂತೂ ಕಾಣಿಸ್ಕೊಳ್ತಾ ಇಲ್ಲ. ಇನ್ನೆಷ್ಟು ದಿನ ಈ ಯುದ್ಧ ನಡೆಯುತ್ತೆ, ಮುಂದುವರಿಯುತ್ತೆ ಅನ್ನೋದು ಪ್ರಶ್ನೆ ಆಗಿರೋದು.